ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಂತು. ಬೆಳಗಾವಿ ರುಚಿಗೆ ಸ್ವಾಗತ. ಬರ್ರಿ, ನಾನು ನಿಮ್ಗೆ ಇವತ್ತು ಹೋಟೆಲ್ ಶೈಲಿ ಒಳಗೆ ಅಗದಿ ಗರಿಯಾಗಿ ಮತ್ತು ಅಗದಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಈಗ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ನಿಮಗೆ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂಥೇಳಿ ಮೊದಲಿಂದ ತೋರಿಸ್ಕೊಡ್ತೇನೆ ಬರ್ರಿ. ಮೊದಲನೇದಾಗಿ 4 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ ನಾನು ನೆನೆ ಹಾಕ್ಕೊಂಡೇನಿ ರೀ. ನೆನೆ ಹಾಕೋಕ್ಕಿಂತ ಮುಂಚೆ ಅದನ್ನು 2 ಸಲ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ 4 ರಿಂದ 5 ತಾಸು ನೆನೆ ಇಡ್ತೇನೆ ರೀ. ಅದು 4 ರಿಂದ 5 ತಾಸು ನೆನೆ ಇಡ್ರಿ. ಅದಕ್ಕೆ ಇನ್ನು ಮಸಾಲೆ ದೋಸೆದ ಚಟ್ನಿ ಪೌಡ್ರ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ ನಿಮ್ಗೆ. ಸ್ವಲ್ಪ ಚಲೋ ತಂಗ ಶೇಂಗಾ ಹಾಕೋರಿ, ಸ್ವಲ್ಪ ಒಂದು ಅರ್ಧ ಬಾಲ್ ಅಷ್ಟೇ. ಅದನ್ನು ಚಲೋ ತಂಗ ಹುರ್ಕೋರಿ. ಸ್ವಲ್ಪ ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೊರಿ. ಸ್ವಲ್ಪ ಉದ್ದಿನಬೇಳೆ ಹಾಕೋರಿ, ಅದನ್ನು ಗೋಲ್ಡನ್ ಕಲರ್ ಬರೋಂಗೆ ಚಲೋ ತಂಗ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತಕ್ಕೋರಿ. ಒಂದು 5 ರಿಂದ 6 ಒಣ ಮೆಣಸಿನ್ಕಾಯಿ ತೊಗೋರಿ, ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಅದು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಚಲೋ ತಂಗ ಫ್ರೈ ಮಾಡಿರಿ. ಫ್ರೈ ಆದ ನಂತರ ಅದನ್ನ ಪ್ಲೇಟಿಗೆ ಮತ್ತು ಇದನ್ನು ತಕ್ಕೊರಿ. ಈ ಪ್ಲೇಟಿಗೆ ಸ್ವಲ್ಪ ಪುಟಾಣಿ ಹಾಕೋರಿ. ಪುಟಾಣಿ ಹಾಕೊಂಡ್ರಂದ್ರೆ ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ ಗ್ರೈಂಡ್ರಿಗೆ ಹಾಕಿ ಅದನ್ನು ಸಣ್ಣಗೆ ಪೌಡ್ರ್ ಮಾಡಿ. ಹಿಂಗೆ ಆತಂದ್ರೆ ನಮ್ಮ ಚಟ್ನಿ ಪೌಡ್ರ್ ರೆಡಿ ಆಗ್ತೈತೆ ರೀ. ಇನ್ನು ದೋಸೆ ಹಾಕಿ ನೆನೆದೈತೆ ರೀ. ಅದಕ್ಕೆ ಸ್ವಲ್ಪ ಮೆಂತಿ, ಸ್ವಲ್ಪ ಅವಲಕ್ಕಿ ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕ್ತೀನಿ ರೀ. ಮಿಕ್ಸರ್ ಜಾರಿಗೆ 1 ಗ್ಲಾಸನ್ನು ನೀರನ್ನು ಹಾಕಿ ಸಣ್ಣಂಗೆ ಅದನ್ನು ರುಬ್ಕೊಂಡೇನಿ ರೀ. ಈಗ ಸಣ್ಣಂಗೆ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ನಾ ತಕ್ಕೊಂಡೇನಿ ರೀ. ಹಿಂಗೆ ಒಂದೊಂದು ಉಪ್ಪಿ ಆದಮೇಲೆ ಒಂದು ಪಾತ್ರೆ ತೆಗೆದು ಅದಕ್ಕೊಂದು ಪ್ಲೇಟ್ ಮುಚ್ಚಿ ರಾತ್ರಿಗೆ ಇಡ್ಬೇಕ್ರಿ. ಮತ್ತು ಬೆಳಗ್ಗೆನೇ ಮಾಡ್ಕೊಂಡ್ರಿ. ಇನ್ನು ಆನಿಯನ್ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ. 8 ರಿಂದ 10 ಒಣ ಮೆಣಸಿನ್ಕಾಯಿ ಚಲೋ ತಂಗ ಫ್ರೈ ಮಾಡ್ಕೊಂಡೇನಿ ರೀ. ಒಂದು 2 ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಬ್ರೌನ್ ಗೋಲ್ಡನ್ ಕಲರ್ ಬರೋಂಗೆ ಅದನ್ನು ಫ್ರೈ ಮಾಡ್ಕೊತೀನಿ ರೀ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚಲೋ ತಂಗ ಅದನ್ನು ಫ್ರೈ ಮಾಡ್ಕೊಂಡ್ರಿ. ಗೋಲ್ಡನ್ ಕಲರ್ ಬಂದಮೇಲೆ ಈಗ ನೋಡಿರಿ ನಮ್ಮ ದೋಸೆ ಹಿಟ್ಟು ಹುಳಿ ಬಂದೈತಿ. ಅದನ್ನು ಚಲೋ ತಂಗ ಕಲಿಸಿ ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಅದನ್ನು ಇನ್ನು ಒಣ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿಗೆ ಏನು ಪ್ಲೇಟ್ ಹೋಗಿ ತಗೊಂಡಿದ್ದಲ್ರಿ ಅದಕ್ಕೆ ಉಳ್ಳಾಗಡ್ಡಿ ತಗೊಂಡ್ರಿ. ಮತ್ತು 2 ಟಮಾಟಿ ತೊಗೊಂಡು ಚಲೋ ತಂಗ ಫ್ರೈ ಮಾಡ್ಕೊಂಡ್ರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕೋರಿ. ಇದಕ್ಕೆ ಸ್ವಲ್ಪ ಹುರಿದ ಶೇಂಗಾನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ ಮಿಕ್ಸರ್ ತಿರ್ಸಿದ್ರೆ ಅಂದ್ರೆ ನಮ್ಮದು ಆನಿಯನ್ ಚಟ್ನಿ ಈಗ ರೆಡಿ ಆಗ್ತೈತೆ ರೀ. ಆನಿಯನ್ ಚಟ್ನಿಗೆ ನೆಕ್ಸ್ಟ್ ಅದಕ್ಕೆ ತಡ್ಕ ಕೊಡೋಣ್ರಿ. ಈಗ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಅರ್ಧ ಉಳ್ಳಾಗಡ್ಡಿ ಉದ್ದುದಂಗೆ ಹೆಚ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಕರಿಬೇವು ಹಾಕಿರಿ. ಗೋಲ್ಡನ್ ಕಲರ್ ಬಂದಮೇಲೆ ಆ ಚಟ್ನಿಗೆ ಹಾಕಿದ್ರಿ ಅಂದ್ರೆ ನಮ್ದೀಗ ಆನಿಯನ್ ಚಟ್ನಿ ರೆಡಿ ಆಗ್ತೈತೆ ರೀ. ಈಗ ನೋಡಿ ನಮ್ದು ಆನಿಯನ್ ಚಟ್ನಿ ರೆಡಿ ಆಗೈತಿ. ಇನ್ನು ನೆಕ್ಸ್ಟ್ ಆಲೂಗಡ್ಡೆ ಬಜ್ಜಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ. ನಾವು 4 ರಿಂದ 5 ಆಲೂಗಡ್ಡೆ ತೊಗೊಂಡೀವಿ ರೀ.
ಚಲೋ ತಂಗೆ ಕುದಿಸ್ಕೊಂಡಿವಿ. ಈಗ ನೋಡ್ರಿ ಅದನ್ನು ಒಂದೊಂದಾಗಿ ಶೆಪ್ಪಿ ಬಿಡಿಸಿ ಸಣ್ಣಂಗೆ ಅದನ್ನು ಹೋಳು ಮಾಡೀವಿ. ಸಣ್ಣ ಸಣ್ಣ ಪೀಸ್ ಮಾಡಿದ್ದೈತ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ತೊಗೊರಿ, ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕೆಂಪು ಕಲರ್ ಬಂದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿರಿ. ಅದು ಚಟಪಟ ಅಂದಮೇಲೆ ಏನು ಸಣ್ಣಂಗೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡೇವಲ್ಲ ರೀ, ಅದನ್ನು ಸಣ್ಣಂಗೆ ಕೊಯ್ಕೋರಿ, ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿರಿ. 2ರಿಂದ 3 ಉಳ್ಳಾಗಡ್ಡಿ ತೊಗೊಂಡೀನಿ ರೀ, ಉದ್ದುದಂಗೆ ಹೆಚ್ಕೊಂಡೀನಿ ರೀ. ಅದನ್ನು ಈ ಪಾತ್ರೆಗೆ ಹಾಕೇನಿ ರೀ. ಚಲೋ ಹೊತ್ತಂಗೆ ಮೆತ್ತಂಗೆ ಆದಮೇಲೆ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರಿ. ಒಂದು ಚಮಚಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಫ್ರೈ ಮಾಡಿ ಏನು ಕಟ್ ಮಾಡಿರ್ತೀವಲ್ಲ ರೀ ಆಲೂಗಡ್ಡೆ, ಇದಕ್ಕೆ ಮಿಕ್ಸ್ ಮಾಡಿರಿ. ಚಲೋ ತಂಗೆ ಮಿಕ್ಸ್ ಮಾಡಿದ್ರಂದ್ರೆ ನಮ್ಮ ಆಲೂಗಡ್ಡೆ ಬಾಜಿ ಈಗ ರೆಡಿ ಆಯ್ತು ರೀ. ಅದ್ರ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಈಗ ನೋಡಿರಿ ನಮ್ಮ ಆಲೂಗಡ್ಡೆ ಬಾಜಿ, ಮಸಾಲೆ ದೋಸೆದ ಆಲೂಗಡ್ಡೆ ಬಾಜಿ ರೆಡಿ ಆಗೈತೆ ರೀ. ಇನ್ನು ದೋಸೆ ಹಿಟ್ಟು ನಮ್ದಂತೂ ರೆಡಿ ಆಗೈತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇನ್ನು ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ದೋಸೆ ಹಂಚಿ ತೊಗೊರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ, ಒಂದು ಅರ್ಧ ಉಳ್ಳಾಗಡ್ಡಿ ಇದು ಮಾಡಿ ಅದನ್ನು ಚಲೋ ತಂಗೆ ತಿಕ್ಕಿರಿ. ಸ್ವಲ್ಪ ನೀರು ತೊಗೊರಿ, ಹಂಚು ಕಾದೈತೆ ನೋಡಿರಿ. ಒಂದು ಅರಿವಿ ತೊಗೊಂಡು ಅದನ್ನು ಒರೆಸಿ ಒಂದು ವಾಟಿ ಒಳಗೆ ಹಿಟ್ಟು ತೊಗೊಂಡು ಅದನ್ನು ಚಲೋ ತಂಗೆ ತೀಡ್ರಿ. ಅದನ್ನು ಹಿಂಗೆ ತೀಡೋದ್ರಿಂದ ಈಗ ನೋಡಿರಿ ದೋಸೆ ಹೆಂಗೆ ತೀಡತೈತಿ. ಆದಮೇಲೆ ಅದಕ್ಕೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋರಿ. ನಾವಂದ್ರೆ ಎಣ್ಣೆ ಹಾಕೊಂಡೈತಿ, ನೀವು ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೋಬೋದು ರೀ. ಇನ್ನು ಚಟ್ನಿ ಪೌಡ್ರ್ ಹಾಕಿ ಸ್ವಲ್ಪ ಆಲೂಗಡ್ಡೆ ಬಾಜಿ ಹಾಕಿದ್ರಂದ್ರೆ ನಮ್ದೀಗ ಮಸಾಲೆ ದೋಸೆ ರೆಡಿ ಆಗ್ತೈತೆ ರೀ. ಅಗದಿ ಕ್ರಿಸ್ಪಿಯಾಗಿ ಆಗ್ತೈತೆ ರೀ. ತಿನ್ನೋಕ್ಕೂ ಕುರ್ಕುರಿನೂ ಇರ್ತೈತಿ. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ ದೋಸೆ ಕಲರ್ ಹೆಂಗೆ ಬಂದೈತೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ ನಾನು ನಿಮ್ಗೀಗ. ಅದಕ್ಕೆ ಆನಿಯನ್ ಚಟ್ನಿ ಮತ್ತು ಜೊತೆ ಕಾಂಬಿನೇಷನ್ ಆಗಿ ನಾನು ಕೊಟ್ಟೇನಿ ರೀ. ಇನ್ನು ಟೋಪಿ ದೋಸೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ ನಾನು ನಿಮ್ಗೆ. ದೋಸೆ ಹಿಟ್ಟು ತೊಗೊರಿ, ಹಿಂಗೆ ರೌಂಡ್ ಅಪ್ ಮಾಡ್ಕೊರಿ. ಅದಕ್ಕೆ ಚಟ್ನಿ ಪೌಡ್ರ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಡ್ಕೊಂಡು ಗೇರಿ ಎಳೀರಿ. ಒಂದೊಂದು ದಂಡೆಯಿಂದ ಹಿಂಗೆ ತಿರ್ಸಿದ್ರಂದ್ರೆ ನಮ್ದೀಗ ಟೋಪಿ ದೋಸೆ ರೆಡಿ ಆಗ್ತೈತೆ ರೀ. ನಮ್ದು ಮಸಾಲೆ ದೋಸೆ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮರೆಯೋಕೆ ಹೋಗ್ಬೇಡ್ರಿ. ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾ ಮುಂದಿನ ರೆಸಿಪಿ ಜೊತೆ ಭೇಟಿ ಆಗ್ತೀನಿ ರೀ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಎಲ್ಲರಿಗೂ ವಂದನೆಗಳು.